ಅಲ್ಲಿ ಹೋದ ಮೇಲೆ ಯಾವ ಥರ ನಡ್ಕೊಂಬಂದಿದೆ ನಿಮಗೆ ಗೊತ್ತಿದೆ. ಯಾವ್ಯಾವ ಸಂದರ್ಭದಲ್ಲಿ ಮುಖಭಂಗಕ್ಕೆ ಒಳಗಾದರು 13ರಿಂದ 18 ಈಗ BJP ಮೇಲೆ ಹೇಳ್ತಾರೆ. ಅವರು ಮುಖ್ಯಮಂತ್ರಿಯಾಗಿ ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ 2018ರಲ್ಲಿ ಏನೇನು ಮಾಡಿದ್ರು, ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಯಾವ ರೀತಿ ಸಂಪೂರ್ಣವಾಗಿ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ನಿಭಾಯಿಸ್ಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಇವ್ರು ಕ್ರಿಯೇಟ್ ಮಾಡಲಿಲ್ವಾ? ಸಿದ್ದರಾಮಯ್ಯನವರು ಏನು ಯಾರು ಕಾಣದೇ ಇರೋ ಆರ್ಥಿಕ ಸಚಿವರು? ಇವ್ರ ಯೋಗ್ಯತೆಗೆ ಅವತ್ತು ರೈತರು ಸಾಲ ಮನ್ನಾ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ರು ಅಂತೇಳಿ ಮಾಡಿದ್ರಲ್ಲ. ನಾನು ಮುಖ್ಯಮಂತ್ರಿ ಆದಾಗ ಇನ್ನೂ 4,000 ಕೋಟಿ ಅವರ ಸಾಲ ಮನ್ನಾ ಯೋಜನೆ ಘೋಷಣೆ ಆಯ್ತಲ್ಲ, ತೀರಿಸ್ಬೇಕಾದ್ರೆ ನನ್ನ ಮೇಲೆ ಇತ್ತು. ನಾನು ಮುಖ್ಯಮಂತ್ರಿ ಆದಾಗ 2ನೇ ಬಾರಿ ಇವ್ರ ಜೊತೆ ಅವ್ರು ಬಜೆಟ್ ಮಂಡನೆ ಮಾಡಿದ್ರಲ್ಲ. ದೊಡ್ಡ ಆರ್ಥಿಕ ತಜ್ಞರು 4,000 ಕೋಟಿ ಉಳಿದಿತ್ತಲ್ಲ, ಆ 4,000 ಕೋಟಿನ ಯಾವ ಬಾಪ್ನಲ್ಲಿ ಹಾಕಿದ್ರು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಹಾಕಿದ್ರು, ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಹಾಕಿದ್ರು? ಸ್ವಲ್ಪ ಒಂದ್ಸಲ ಆಗಿದ್ದಂಥ ಅಧಿಕಾರಿಗಳನ್ನ ಕೇಳಿ ಏನು ಮಾಡಿದ್ರು ಅಂತ ಈ ಆರ್ಥಿಕ ಸಚಿವರು ಸೆಟೇಟ್ ಮಾಡಬೇಕಾದ್ರೆ ನಾನು ಮಾಡಬೇಕಾಗಿ ಬಂತದ್ದು. ಪರಿಣಾಮದಿಂದ LPG ಸಿಗ್ತಾ ಇಲ್ಲ, ಮತ್ತೆ ಸಾಕಷ್ಟು ಬೆಲೆಗಳು ಏರಿಕೆ. ಈಗ ಕಾಂಗ್ರೆಸ್ನವರು ಇದನ್ನೇ ಒಂದು ರಾಜಕೀಯ ಬಳಕೆ ಮಾಡ್ತಾ ಇದ್ದಾರೆ. ಇವರಿದ್ದಿದ್ರೆ ಏನು ಮಾಡೋರು? ಅಟ್ಲೀಸ್ಟು ಕೇಂದ್ರ ಸರ್ಕಾರ ಈ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಎಷ್ಟರ ಮಟ್ಟಿಗೆ ಜನತೆಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲೂ ಕ್ರಮ ತೆಗೆದುಕೊಳ್ಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಹಲವಾರು ದೇಶದಲ್ಲಿ ಲಾಕ್ಡೌನ್ ಆಗೋಂಥ ಪರಿಸ್ಥಿತಿ ಇದೆ ಬೇರೆ ಬೇರೆ ದೇಶಗಳಲ್ಲಿ. ಆದರೆ ಅಟ್ಲೀಸ್ಟ್ ಇಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಬಾಂಧವ್ಯದಿಂದ ಇವತ್ತು ಇಂಥ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಇವರು ಅದನ್ನು ದೊಡ್ಡದಾಗಿ ಇವರ ಭಾಷಣಗಳಿದೆಯಲ್ಲ, ಇವರೇನು ಮಾಡ್ತಾರೆ, ನೀವೇನು ಮಾಡಿದ್ದೀರಿ? ಈಗ ಆಟೋ ಡ್ರೈವರ್ಗಳು ಕೇಳ್ತಾ ಇಲ್ವಾ ಸಿದ್ದರಾಮಯ್ಯ 15,000 ರೂಪಾಯಿ ಕೊಡಲಿ ತಿಂಗಳಿಗೆ, ನಮಗೆ ಇದೆಲ್ಲ ಸೆಟೇಟ್ ಆಗೋವರಿಗೆ ನಮಗೆ ಬದುಕಲಿಕ್ಕೆ ಅಂತ ಹೇಳಿ ಕೊಡೋಕ್ಕೇನಾಗಿದೆ? ಇವರು ಪಾಪ ಗ್ಯಾರಂಟಿ ಸ್ಕೀಮ್ ಕೊಡೋರಲ್ವ, 1,30,000 ಕೋಟಿನೂ ಏನೋ ಕೊಟ್ಟಿದ್ದೀವಿ ಅಂತಾರೆ. ಕೊಡ್ರಪ್ಪ, ಇದಕ್ಕೆ ಏನು ತೊಂದರೆ ನಿಮಗೆ ಕೊಡೋದಕ್ಕೆ? ಜನಗಳ ದುಡ್ಡು, ಪಾಪ ಅವ್ರ ಕಷ್ಟ ಅಲ್ಲವ್ರೆ. ನೀವೇನು ಆ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೀರಿ? ನಿಮ್ಮ ಸರ್ಕಾರದಲ್ಲಿ ಇಲ್ಲಿ ಅಲ್ಬಟ್ ಮಾಡ್ತಿರೋದು. ಅಟ್ಲೀಸ್ಟ್ ಅವರು ಜನಗಳ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸನಾದರೂ ಅವರಲ್ಲಿದೆ. ನಿಮಗೇನಿದೆ? ನೀವೇನು ಮಾಡ್ತಾ ಇದ್ದೀರಿ?